ನಾಟ್ ಎ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ನನ್ನ ಹತ್ರ ಒಂದು ಕಟ್ಟು ಪಾಲಕ್ ಇದೆ. ಇದರಿಂದ ಏನಾದರೂ ಒಂದು ಸ್ಪೆಷಲ್ ಕರಿ ಮಾಡುವನಾ? ಬನ್ನಿ ಹಾಗಾದರೆ. ನೋಡಿ, ಆಲೂ ಪಾಲಕ್ ಎಂಬ ಒಂದು ಸ್ಪೆಷಲ್ ಡ್ರೈ ಕರಿ ಇವತ್ತು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆಲ್ಲ. ಇದು ರೋಟಿ ಚಪಾತಿಯೊಟ್ಟಿಗೆ ರೈಸ್ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಸೂಕ್ತ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿಟ್ಟಿದ್ದೇನೆ ನಾನು. ಇವಾಗ 2-3 ಸಲ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಇಡಬೇಕಾಗ್ತದೆ. 2 ಬಟಾಟೆಯನ್ನು ಹೆಚ್ಚಿ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಹಸಿಮೆಣಸು ಹಾಗೂ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹೆಚ್ಚಿ ಈಗ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿಕೊಳ್ಳುವ. ಈಗ ಹೆಚ್ಚಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡುವ. ಬಟಾಟೆಯನ್ನು ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದು ಹಾಕಿ 1-2 ನಿಮಿಷ ಇದರಲ್ಲಿ ಶಾಲೋ ಫ್ರೈ ಮಾಡುವ. ಬಟಾಟೆಯನ್ನು ಬೇರೆ ಬೇಯಿಸಿ ಹಾಕಬಾರ್ದು, ಇದರಲ್ಲೇ ಹಾಕಿ ಈ ಥರ ಬೇಯಿಸಬೇಕಾಗ್ತದೆ. ಇವಾಗ ಟೊಮೆಟೊವನ್ನು ನಾನು ಹೆಚ್ಚಿಟ್ಟಿದ್ದೇನೆ. ಆ ಟೊಮೆಟೊವನ್ನು ಕೂಡ ಈಗ ಇದಕ್ಕೆ ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಳ್ಳುವ. ಇವಾಗ ಕೊತ್ತಂಬರಿ ಹುಡಿ 1 ಟೀ ಸ್ಪೂನ್, ಚಿಟಿಕೆಯಷ್ಟು ಹಳದಿ ಹುಡಿ ಹಾಗೂ ಅಚ್ಕಾರ ಪುಡಿ ಹಾಗೂ ಉಪ್ಪು ಮತ್ತು ಇಂಗಿನ ಹುಡಿ ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ 2 ನಿಮಿಷ ಹುರ್ಕೊಳ್ಳಿ. ಖಾರವನ್ನು ನಿಮ್ಮ ರುಚಿಗನುಸಾರವನ್ನು ನೀವು ಹಾಕ್ಕೊಳ್ಳಿ. ಇವಾಗ ಹೆಚ್ಚಿಟ್ಟ ಪಾಲಕ್ ಸೊಪ್ಪನ್ನು ಇದಕ್ಕೆ ಬೆರೆಸಿ 1-2 ನಿಮಿಷ ಹುರ್ಕೊಂಡು ಅದನ್ನು ಒಂದು ಮುಚ್ಚಳ ಮುಚ್ಚಿ ಬೇಯಿಸುವ. ಯಾವುದೇ ಕಾರಣಕ್ಕೂ ನೀರು ಹಾಕಲಿಕ್ಕಿಲ್ಲ ಇದಕ್ಕೆ. ಕೊನೆಗೆ ಸ್ವಲ್ಪ ಗರಂ ಮಸಾಲ ಹುಡಿ ಹಾಗೂ ಕಸೂರಿ ಮೇಥಿಯನ್ನು ಇದಕ್ಕೆ ಹಾಕಿ ಬೆರೆಸಿ 1 ನಿಮಿಷ ಹುರ್ಕೊಂಡ್ರೆ ನಮ್ಮ ಕರಿ ರೆಡಿ. ಆದರೆ ನೀವು ಇದರಲ್ಲಿದ್ದ ಪೊಟ್ಯಾಟೊ ಬೆಂದಿದಾ ಇಲ್ವಾ ಅಂತೇಳಿ ಚೆಕ್ ಮಾಡಿಕೊಳ್ಳಿ. ಇಲ್ಲಾದರೆ ಸ್ವಲ್ಪ ಅದನ್ನು 2 ನಿಮಿಷ ಹುರ್ಕೊಂಡು ಲಿಡ್ ಮುಚ್ಚಿದರೆ ಅಲ್ಲೇ ಬೇಯ್ತದದು. ನೋಡಿ, ಇವಾಗ ಇದರಲ್ಲಿ ಬೆಂದಿದೆ, ಒಳ್ಳೆ ಮಿಕ್ಸ್ ಆಗಿದೆ. ನಮ್ಮ ಕರಿ ರೆಡಿ.